ಪಂಜಾಬ್ ವಿರುದ್ಧ ಗೆದ್ದ ನಂತರವೂ ಪಾಯಿಂಟ್ಸ್ ಟೇಬಲ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿತು ಆರ್ಸಿಬಿ. ಈಗ ಪ್ಲೇ ಆಫ್ಗೆ ತಲುಪಬೇಕಾದರೆ ಮಾಡಬೇಕು ಈ 3 ದೊಡ್ಡ ಕೆಲಸಗಳನ್ನು. ಆರ್ಸಿಬಿ ತಂಡ ಮತ್ತು ಅಭಿಮಾನಿಗಳಿಗೆ ಬಂತು ದೊಡ್ಡ ಗುಡ್ ನ್ಯೂಸ್. ಈ ನಿಯಮದಿಂದ ಆರ್ಸಿಬಿ ತಂಡ ತಲುಪಲಿದೆ ಪ್ಲೇ ಆಫ್ಗೆ. ನಡುಗಲು ಆರಂಭಿಸಿತು ಚೆನ್ನೈ, ಡೆಲ್ಲಿ ಹಾಗೂ ಲಕ್ನೌ. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ಆರ್ಸಿಬಿ ಹಾಗೂ ಪಂಜಾಬ್ನಲ್ಲಿ ನಿಮ್ಮ ಫೇವರೇಟ್ ತಂಡ ಯಾವುದು ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಐಪಿಎಲ್ 2024ರ 58ನೇ ರೋಚಕವಾದ ಪಂದ್ಯವನ್ನು ಆರ್ಸಿಬಿ ಮತ್ತು ಪಂಜಾಬ್ ನಡುವೆ ಧರ್ಮಶಾಲಾ ಮೈದಾನದಲ್ಲಿ ಆಡಲಾಯಿತು. ಈ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡ ರಜತ್ ಪಾಟಿದಾರ್ ಹಾಗೂ ವಿರಾಟ್ ಕೊಹ್ಲಿ ಅವರ ಉತ್ತಮವಾದ ಬ್ಯಾಟಿಂಗ್ ನೊಂದಿಗೆ 20 ಓವರ್ಗಳಲ್ಲಿ ತನ್ನ 7 ವಿಕೆಟ್ ಅನ್ನು ಕಳೆದುಕೊಂಡು 241 ರನ್ಗಳ ಒಂದು ಬೃಹತ್ ಟಾರ್ಗೆಟ್ ಅನ್ನು ನೀಡಿತು. ನಂತರ ಬ್ಯಾಟಿಂಗ್ ಮಾಡಲು ಬಂದ ಪಂಜಾಬ್ ತಂಡ ಆರ್ಸಿಬಿ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಕೇವಲ 181 ರನ್ ಬಾರಿಸಿ ಆಲ್ಔಟ್ ಆಯಿತು. ಇದರೊಂದಿಗೆ ಈ ಪಂದ್ಯವನ್ನು ಆರ್ಸಿಬಿ ತಂಡ 60 ರನ್ಗಳ ಒಂದು ದೊಡ್ಡ ಅಂತರದಿಂದ ಗೆದ್ದುಕೊಂಡಿತು. ಈ ಪಂದ್ಯವನ್ನು ಗೆದ್ದ ನಂತರ ಸದ್ಯಕ್ಕೆ ಆರ್ಸಿಬಿ ತಂಡ ಪಾಯಿಂಟ್ಸ್ ಟೇಬಲ್ ನಲ್ಲಿ 7ನೇ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತು ಇನ್ನು ಉಳಿದಿರುವ 2 ಪಂದ್ಯಗಳನ್ನು ಆರ್ಸಿಬಿ ತಂಡ ಚೆನ್ನೈ ಹಾಗೂ ಡೆಲ್ಲಿ ವಿರುದ್ಧ ಆಡಲಿದೆ. ಇಂತಹ ಪರಿಸ್ಥಿತಿಯಲ್ಲಿ ಆರ್ಸಿಬಿ ತಂಡ ಪ್ಲೇ ಆಫ್ಗೆ ತಲುಪಬೇಕಾದರೆ ಈ 3 ದೊಡ್ಡ ಕೆಲಸಗಳನ್ನು ಮಾಡಬೇಕು. ಹೌದು ಸ್ನೇಹಿತರೆ, ಮೊದಲನೆಯದಾಗಿ ಆರ್ಸಿಬಿ ತಂಡ ಹೇಗಾದರೂ ಮಾಡಿ ಇನ್ನುಳಿದಿರುವ 2 ಪಂದ್ಯಗಳನ್ನು ಗೆಲ್ಲಲೇಬೇಕು. ಹಾಗೂ ಎರಡನೆಯದಾಗಿ ಆರ್ಸಿಬಿ ತಂಡ ಉಳಿದಿರುವ 2 ಪಂದ್ಯಗಳನ್ನು ಗೆಲ್ಲುವುದು ಅಷ್ಟೇ ಅಲ್ಲದೆ ಆ ಪಂದ್ಯಗಳನ್ನು ಉತ್ತಮವಾದ ರನ್ ರೇಟ್ ಹಾಗೂ ಅಂತರದಿಂದ ಗೆಲ್ಲಬೇಕು. ಮತ್ತು ಮೂರನೆಯದಾಗಿ ಆರ್ಸಿಬಿ ತಂಡ ಉಳಿದಿರುವ 2 ಪಂದ್ಯಗಳಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದರೆ ಹೆಚ್ಚು ವಿಕೆಟ್ ಅನ್ನು ಕಳೆದುಕೊಳ್ಳದೆ 200ಕ್ಕಿಂತ ಹೆಚ್ಚು ರನ್ ಬಾರಿಸಬೇಕು. ಹಾಗೂ ಒಂದು ವೇಳೆ ಆರ್ಸಿಬಿ ತಂಡ ಮೊದಲು ಬೌಲಿಂಗ್ ಅನ್ನು ಮಾಡಿದರೆ ಆದಷ್ಟು ಕಡಿಮೆ ರನ್ ನೀಡಿ ವಿರೋಧಿ ತಂಡವನ್ನು ಬೇಗ ಆಲ್ಔಟ್ ಮಾಡಲು ಪ್ರಯತ್ನಿಸಬೇಕು. ಒಂದು ವೇಳೆ ಆರ್ಸಿಬಿ ತಂಡ ಈ ಕೆಲಸಗಳನ್ನು ಮಾಡಿದರೆ 14 ಪಾಯಿಂಟ್ ಹಾಗೂ ಉತ್ತಮವಾದ ರನ್ ರೇಟ್ ನೊಂದಿಗೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗುವ ಸಾಧ್ಯತೆಗಳು ತುಂಬಾ ಹೆಚ್ಚಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಆರ್ಸಿಬಿ ತಂಡ ಪ್ಲೇ ಆಫ್ಗೆ ತಲುಪಬಹುದೋ ಇಲ್ಲವೋ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.